ನಮ್ಮ ನಿಮ್ಮ ನೆಚ್ಚಿನ ಹಾಸ್ಯ ನಟ ಹಾಗೂ ಪೋಷಕ ನಟ ಮಂಡ್ಯ ರಮೇಶ್ ಅವರು. ನಟನಾ ರಂಗದ ಮೊದಲ ಗುದ್ದಲಿ ಪೂಜೆ ನಾಗಮಂಡಲ ಅದ್ಭುತ ನಟನೆ ಮಾಡಿದ್ರು ಮಂಡ್ಯ ರಮೇಶ್ ಸರ್. ಮುಂಜಾನೆ ಅಂತವನ್ ಮಾರಿ ನೋಡಂದಿ ಆ ನಿನ್ ಕಾಮಣ್ಣ ರಾತ್ರಿ ಎಲ್ಲ ಆ ಚೆಲುವಿ ಮನೆಯಾಗ ಬಿದ್ಕೊಂಡಿರ್ತಾನು. ವಿಷ್ಣು ಸರ್ ಹಾಗೂ ರಮೇಶ್ ಅರವಿಂದ್ ಅವರು ಸೂಪರ್ ಸರ್. ಗುರುಜಿ ಯಾವ್ದಾದ್ರು ಹೊಸ ಪಿಕ್ಚರ್ಗೆ ಮ್ಯೂಸಿಕ್ ಹೊಡಿತಾ ಇದ್ದೀರಾ? ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸುಸಂದರ್ಭವಾಗಿ ಕನ್ನಡ ಭಾಷೆಯನ್ನು ಮಾತಾಡತಕ್ಕಂತಹ ಅತ್ಯದ್ಭುತ ನಟ ಅಂತಂದ್ರೆ ತಪ್ಪಾಗಲಾರದು ಮಂಡ್ಯ ರಮೇಶ್ ಸರ್. ಪ್ರೀತಿಯಿಂದ ಬಾಚಿ ತಬ್ಬುತ್ತಾಳೆ ಇವತ್ತು. ಕಮಾನ್ ಮಾಡು, ಧೈರ್ಯ ತಗೋ. ಮಂಡ್ಯ ರಮೇಶ್ ಸರ್ನ ಕಂಡ್ರೆ ಬಹಳಷ್ಟು ಪ್ರೀತಿ ಇದೆ ಅಂತಾನೆ ಹೇಳ್ಬೋದು ದರ್ಶನ್ ಸರ್ ಅವ್ರಿಗೆ. ಬೆಲ್ ಸ್ಟಾರ್ ಅಂಬರೀಶ್ ಒಂದು ಮುಖ್ಯ ಅತಿಥಿ ಒಂದು ಇದರಲ್ಲಿ. ಯಾವನ ಪರಕೀಯನಿಗೆ ಈ ಮಣ್ಣನ್ನ ಮಾರಕ್ ಹೊರಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಒಂದು ಕುರುಡಿಯ ಪಾತ್ರ ಏನು ಮಾಡಿದರೆ ಜಯಶ್ರೀ ಮೇಡಮ್, ಅದನ್ನ ಒತ್ಕೊಂಡು ತಿರುಗ್ತಾರೆ ಮಂಡ್ಯ ರಮೇಶ್ ಸರ್. ನಕ್ಕು ಕುಂಡಿ ಮಾಲಿನ ಧೂಳು ಒರ್ಸ್ಕೊಂಡು ಹೋಗಾಕ ಒಂದ್ ಮದ್ವೆ ಆಗ ನೀ ಇರ್ತಾ ಈ ಮನೇನ ಹಾಳು ಸುರಿಯಾಕ್ ಬಿಡು. ದೊಡ್ಡ ಮನೆ ಕುಟುಂಬದ ಒಂದು ನಿರ್ಮಾಣದ ಸಂಸ್ಥೆಯಿಂದ ಒಂದು ಜನ್ಮದ ಜೋಡಿ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾರೆ. ನಾನು ಪೊಲೀಸ್ ಆಗ್ಬಿಟ್ಟೆ, ಕೈಯಲ್ಲಿ ಲಾಟಿ ಇಲ್ಲ, ದಯವಿಟ್ಟು ಕ್ಷಮಿಸಿ. ಪರ್ಮಿಷನ್ ತಗೊಂಡು ನಾವು ಕೇಳಬೇಕಾಗಿತ್ತು ಅನ್ಕೊಂತೀನಿ. ದಯವಿಟ್ಟು ಮಂಡ್ಯ ರಮೇಶ್ ಸರ್ ದಯವಿಟ್ಟು ಕ್ಷಮಿಸಿ. ಶಿಕ್ಷಕರೇ, ನಟನಾ ರಂಗದ ಒಳಗಡೆ ಏನೇನಿಲ್ಲ ಇಟ್ಟಿದ್ದಾರೆ, ಏನೇನೆಲ್ಲ ಪ್ರವೃತ್ತಿಗಳನ್ನ ಬೆಳೆಸ್ಕೊಳ್ತಿದ್ದಾರೆ ಅನ್ನೋದನ್ನ ನೋಡೋಣ. ಹಾಗೂ ಇಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನ ವರ್ಷಕ್ಕೊಮ್ಮೆ ಒಂದಷ್ಟು ವಿದ್ಯಾರ್ಥಿಗಳನ್ನ ನಟನೆಗಳಲ್ಲಿ ಪಾಲ್ಗೊಳಿಸಿ, ನಟನೆಗಳನ್ನು ಕಲಿಸಿ, ಕಲಾಕೃತಿಗಳನ್ನ ಮಾಡೋದೆಲ್ಲ ಕಲಿಸಿ ಒಂದಷ್ಟು ಇಂಡಸ್ಟ್ರಿಗೆ ತಲುಪಿಸುವಂಥದ್ದು ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ ಮಂಡ್ಯ ರಮೇಶ್ ಸರ್. ಸೊ ಹಾಗೆ ಒಳಗಡೆ ಇದ್ದೀವಿ, ನಟನಾ ರಂಗದ ಒಳಭಾಗದಲ್ಲಿ ಏನೇನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಅಂತ ಸುಂದರವಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನನ್ನ ಕಣ್ಣಿಗೆ ಬಿದ್ದಿದ್ದು ಡಿ ಬಾಸ್ ದರ್ಶನ್ ಸರ್ ಅವ್ರ ಜೊತೆ ತೆಗೆಸ್ಕೊಂಡಿರುತ್ತಂತಹ ಮಂಡ್ಯ ರಮೇಶ್ ಸರ್ದ ಒಂದು ಅತ್ಯದ್ಭುತ ಫೋಟೋ ಅಂತಲೇ ಹೇಳ್ಬೋದು. ನಾನು ಕೇಳ್ಪಟ್ಟಿರೋ ಹಾಗೆ ಮಂಡ್ಯ ರಮೇಶ್ ಸರ್ನ ಕಂಡ್ರೆ ಬಹಳಷ್ಟು ಪ್ರೀತಿ ಇದೆ ಅಂತಲೇ ಹೇಳ್ಬೋದು ದರ್ಶನ್ ಸರ್ ಅವ್ರಿಗೆ. ಹಾಗೆ ನಿಮ್ಮನ್ನೆಲ್ಲ ಒಂದಷ್ಟುಗಳ ವರ್ಷಗಳ ಕಾಲ ರಂಜಿಸಿದಂತಹ ಒಂದು ಹೆಸರಾಂತ ಮಜಾ ಟಾಕೀಸ್, ಏನು ಲೋಕೇಶ್ ಪ್ರೊಡಕ್ಷನಲ್ಲಿ ಮೂಡಿ ಬಂದಿರತಕ್ಕಂಥ ಸೃಜನ್ ಲೋಕೇಶ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಂತಹ ಒಂದು ಮಜಾ ಟಾಕೀಸ್ನಲ್ಲಿ ಮುದ್ದೇಶ ಅನ್ನೋ ಏನು ಪಾತ್ರ ನಿರ್ವಹಿಸಿದ್ರು ಮಂಡ್ಯ ರಮೇಶ್ ಸರ್, ಆ ಒಂದು ಫೋಟೋನು ಕೂಡ ಇಟ್ಟಿದ್ದಾರೆ. ಸಾಕಷ್ಟು ಸಿನಿಮಾಗಳಿಗೆ ಅಥವಾ ಇವರು ರಂಗಭೂಮಿಯಲ್ಲಿ ಒಂದು ತೊಡಗಿಸ್ಕೊಂಡಿರ್ತಕ್ಕಂಥದ್ದು ವಿಚಾರವಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೊಟ್ಟಿರ್ತಕ್ಕಂಥ ಒಂದಷ್ಟು ಎಲ್ಲ ಪ್ರಶಸ್ತಿಗಳು ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ರೆಬೆಲ್ ಸ್ಟಾರ್ ಅಂಬರೀಶ್ ಒಂದು ಮುಖ್ಯ ಅತಿಥಿ ಒಂದು ಇದರಲ್ಲಿ ಮಂಡ್ಯ ರಮೇಶ್ ಸರ್ ಅವರಿಗೆ ಒಂದು ಸನ್ಮಾನ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಅನ್ನೋ ಅದು ಕೂಡ ಒಂದು ಪಿಕ್ಚರ್ ನೀವು ನೋಡ್ಬೋದು. ಯಾವನ ಪರಕೀಯನಿಗೆ ಈ ಮಣ್ಣನ್ನ ಮಾರಕ್ ಹೊರಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಹಾಗೆ ನೀವು ನೋಡ್ಬೋದು, ಇಲ್ಲೊಂದು ಕಾಣಿಸ್ತಾ ಇದೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನೋಡಿ. ಯಾಕಂದ್ರೆ ಸುಸಂದರ್ಭವಾಗಿ ಮಾತಾಡ್ತಕ್ಕಂಥ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂತಹ ಅತ್ಯದ್ಭುತ ನಟ ಅಂತಂದ್ರೆ ತಪ್ಪಾಗಲಾರದು ಮಂಡ್ಯ ರಮೇಶ್ ಸರ್. ಪ್ರೀತಿಯಿಂದ ಬಾಚಿ ತಬ್ಬುತ್ತಾಳೆ ಇವತ್ತು. ಕಮಾನ್ ಮಾಡು, ಧೈರ್ಯ ತಗೋ. ನಾವು ಯಾವುದೇ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥದ್ದು, ಹಾಗೆ ಸಿನಿಮಾಗಳಲ್ಲಿ ಆಗಿರ್ತಕ್ಕಂಥದ್ದು ಕೂಡ, ಅಥವಾ ಅದು ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗಲೂ ಕೂಡ ಅವ್ರು ಸುಸಂದರ್ಭವಾಗಿ ಎಷ್ಟು ಚೆನ್ನಾಗಿ ಅವರು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ ಅಂತ ಅಂದ್ರೆ ಅದು ತುಂಬಾನೇ ಇದು ನೋಡಿ. ಎಷ್ಟು ಪ್ರಶಸ್ತಿಗಳು ಅವರಿಗೆ ಲಭಿಸಿದೆ ಇಷ್ಟು ವರ್ಷಗಳ ಕಾಲ, ಒಂದು 40 ವರ್ಷಗಳ ಕಾಲ ಒಂದು ಇದಕ್ಕೆ ಒಂಥರ ಮುಡುಪಾಗಿರ್ತಕ್ಕಂಥದ್ದು. ಒಂದು ರಂಗಭೂಮಿ ಆ ಕಲಾವಿದರಾಗಿ, ಒಂದು ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ ಮಾರ್ಪಾಡು ಮಾಡಿಕೊಂಡು ಸಾಕಷ್ಟು
ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಇದು ಅಷ್ಟು ಸುಲಭದ ಮಾತಲ್ಲ. ಇಷ್ಟೆಲ್ಲ ಒಂದು ಗಳಿಕೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ನೋಡಿ ಇಲ್ಲಿ ನೋಡಿ, ಇವು ಒಂದು ನಟನಾ ರಂಗದಲ್ಲಿ ಮಾಡ್ತಕ್ಕಂಥ ನಾಟಕ ಪ್ರದರ್ಶನಗಳನ್ನ ಪ್ರದರ್ಶಿಸ್ತಕ್ಕಂಥ ಅವರ ವಿದ್ಯಾರ್ಥಿಗಳ ಒಂದು ತುಣುಕುಗಳನ್ನ ಇಲ್ಲೊಂದಷ್ಟು ಹಾಕಿದ್ದಾರೆ. ನೋಡಿ ಒಂದೊಂದು ತುಣುಕು ಕೂಡ ಒಂದು ಅದ್ಭುತವಾಗಿ ಇಲ್ಲಿ ಪ್ರತಿಯೊಂದು ಕೂಡ ಯಾವುದು ಕಡಿಮೆ ಇಲ್ಲ ಅನ್ನೋದು. ಇಲ್ಲಿ ನೋಡಿ, ಚಿಕ್ಕ ಮಕ್ಕಳು ಎಲ್ಲರೂ ಇದ್ದಾರೆ. ಇದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಇದಕ್ಕೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ನನಗೆ ಏಜ್ ಇಲ್ಲ ಅನ್ಕೊಂತೀನಿ. ಇಲ್ಲಿ ಒಂದು ಶಾಲೆಗೆ ಸೇರ್ಕೊಳ್ಳೋದಕ್ಕೆ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ, ದೊಡ್ಡವರು ಕೂಡ ಇದ್ದಾರೆ. ಒಂದಷ್ಟು ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಒಂದು ಮೈಸೂರು ಅಲ್ಲದೆ ಸಾಕಷ್ಟು ಭಾಗಗಳಿಂದ ಬಂದು ಇಲ್ಲಿ ವಿದ್ಯೆ ಕಲಿತು ರಮೇಶ್ ಸರ್ ಹತ್ರ ವಿದ್ಯೆ ಕಲಿತು ಒಂದಷ್ಟು ಇಂಡಸ್ಟ್ರಿಗೆ ಹೋಗಿರ್ತಕ್ಕಂಥದ್ದು ಕೂಡ ಕಣ್ಮುಂದೆ ಇದೆ. ಹಾಗೆ ನೋಡಿ, ಈ ಕಡೆ ಕೂಡ ಒಂದಷ್ಟು ತುಣುಕುಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಯಮ್ಮನ್ ಫೋಟೋ ಆಯ್ದುಗಳಾಗಿ ಬಂದಿತ್ತು. ಈ ಯಮ್ಮನ ಹೆಸರು ಸತ್ಯಕುಮಾರಿ ಅಂತ. ಈಗ ಸತ್ಯಮಾತೆ ಆಗ್ಬಿಟ್ರಳ, ಮಟ್ಟಿಗೆ ಬಂದ್ಮೇಲೆ ಮಾತೆ ಆಗ್ಬಿಟ್ಲ. ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ಮಾಣದ ಇದು ಅಮೃತಧಾರೆ ಮೂವಿದು ಕೂಡ ಅಲ್ಲೊಂದು ಇದು ಕಾಣಿಸ್ತಾ ಇದೆ. ಅಮೃತಧಾರೆ ಸಿನಿಮಾದಲ್ಲೂ ಕೂಡ ಇವರು ನಟಿಸಿದ್ರು, ಮಂಡ್ಯ ರಮೇಶ್ ಸರ್. ನೋಡ್ಬೋದು ನೋಡಿ, ರಂಗಭೂಮಿ ಉಡುಪಿ ರಂಗ ಕಣ್ಮಣಿ ಅನ್ನೋ ಒಂದು ಹಿರಿಯ ರಂಗಕರ್ಮಿ ಅಂತ ಮಂಡ್ಯ ರಮೇಶ್ ಸರ್ಗೆ ಒಂದು 2020ರಲ್ಲಿ ಅವ್ರಿಗೊಂದು ಪ್ರಶಸ್ತಿ ಲಭಿಸಿದೆ. ಇನ್ನು ಮಂಡ್ಯ ರಮೇಶ್ ಸರ್ ಬಗ್ಗೆ ಹಾಗೂ ನಟನಾ ರಂಗದ ಬಗ್ಗೆ ಸಾಕಷ್ಟು ದಿನಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ತುಣುಕುಗಳನ್ನು ಕೂಡ ಇಲ್ಲಿ ಒಂದು ಮಾರ್ಪಾಡಿ ಒಂದು ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇದರಲ್ಲಿ ನೋಡ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಭಾಷೆ ಕೂಡ ಇದೆ. ಇಂಗ್ಲೀಷ್ ಇದೆ, ಕನ್ನಡ ಇದೆ. ಕನ್ನಡದಲ್ಲಿ ಸಾಕಷ್ಟು ಎಲ್ಲ ಪೇಪರ್ಗಳು ಇಲ್ಲಿದೆ ಅಂತಲೇ ಹೇಳ್ಬೋದು. ನೋಡಿ ವೀಕ್ಷಕರೇ, ಇದನ್ನ ನೋಡ್ಬೋದು ನೀವು. ನಟನಾ ರಂಗದ ಮೊದಲ ಗುದ್ದಲಿ ಪೂಜೆ ಏನಂತಾರೆ, ಅದನ್ನ ನಮ್ಮ ಡಾಕ್ಟರ್ ವಿಷ್ಣು ಸರ್ ಅವರ ಕೈಯಿಂದ ಮಾಡಿದ್ದಾರೆ. ವಿಷ್ಣು ಸರ್ ಹಾಗೂ ರಮೇಶ್ ಅರವಿಂದ್ ಅವರು ಈ ಒಂದು ಇದರಲ್ಲಿ ಕಾಣಿಸ್ತಾ ಇದ್ದಾರೆ ಫೋಟೋದಲ್ಲಿ. ಸೂಪರ್ ಸರ್. ಗುರುಜಿ, ಯಾವ್ದಾದ್ರು ಹೊಸ ಪಿಕ್ಚರ್ಗೆ ಮ್ಯೂಸಿಕ್ ಹೊಡಿತಾ ಇದ್ದೀರಾ? ನೋಡಿ, ಆ ಫೋಟೋನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಂದ್ರೆ ನಟನಾ ರಂಗ ಇದೇನು ಬಿಲ್ಡಿಂಗ್ ಆಗಿದೆ, ಅದಕ್ಕಿಂತ ಮುಂಚೆ ಕಟ್ಟಡ ನಿರ್ಮಾಣದ ಮುಂಚೆ ಅದನ್ನ ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ವಿಷ್ಣು ಸರ್. ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಇಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂತಂದ್ರೆ ಅಂತ ಒಂದು ಅತ್ಯದ್ಭುತ ಕಲಾವಿದ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರ ಸಾಸಿಮ ಡಾಕ್ಟರ್ ವಿಷ್ಣು ಸರ್ ಅವರ ಒಂದು ಮನಸ್ಸು ಎಲ್ರಿಗೂ ಗೊತ್ತೇ ಇದೆ. ಯಾರಿಗೂ ಕೆಟ್ಟದನ್ನ ಬಯಸ್ತಿರ್ತಕ್ಕಂಥದ್ದು ಒಂದು ಮನಸ್ಸು ಅಂತಂದ್ರೆ ಅದು ಡಾಕ್ಟರ್ ವಿಷ್ಣು ಸರ್ ಅಂತಾನೆ ಹೇಳ್ಬೋದು. ಇವತ್ತಿಗೂ ಕೂಡ ಅಚ್ಚ ಹಳೆಯದೇ ಉಳಿದಿರ್ತಕ್ಕಂಥದ್ದು, ಎಲ್ಲರ ಮನಸ್ಸಲ್ಲಿ ಉಳಿದಿರ್ತಕ್ಕಂಥದ್ದು ಅವರ ಪಾತ್ರಗಳಾಗಿರ್ಬೋದು, ಅವರ ನಟನೆ ಮಾಡಿರ್ತಕ್ಕಂಥ ಸಿನಿಮಾಗಳಾಗಿರ್ತಕ್ಕಂಥದ್ದು ಯಾವತ್ತು ಎಂದಿಗೂ ಮರೆಯಲಾಗದ ಸಿನಿಮಾ ಅಂತ ಹೇಳ್ಬೋದು. ಅವರ ಒಂದು ಕೈಯಿಂದ ಇದೊಂದು ನಟನಾ ರಂಗ ಶಾಲೆ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ಅದು ಖುಷಿಯಾದ ವಿಚಾರ. ಏನಿದು ಫಿಟ್ಟಿಂಗು? ಮತ್ತೆ ಎಮ್ಮೆ ತಗೊಂಡು MBBS ಓದ್ಸೋ ನನ್ನ ಮಗ. ಹಾಗೆ ನೋಡಿ, ಇಲ್ಲಿ ಒಂದಷ್ಟು ತುಣುಕುಗಳು ಇಟ್ಟಿದ್ದಾರೆ. ಮಂಡ್ಯ ರಮೇಶ್ ಸರ್, ನಮ್ಮ ಡಾಕ್ಟರ್ ರಾಜ್ಕುಮಾರ್. ನೋಡಿ ಇದನ್ನು ಖುಷಿಯಾದ ವಿಚಾರ. ಯಾಕೆಂದ್ರೆ ನಿಮ್ಮೆಲ್ಲರ ಡಾಕ್ಟರ್ ರಾಜಣ್ಣ ಅಂತಾನೆ, ದೊಡ್ಡ ಮನೆ ಅಂತಾನೆ ಹೇಳ್ಬೋದು. ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೂ ಪಾರ್ವತಮ್ಮ ಮೇಡಮ್ ಅವ್ರ ಜೊತೆ ತೆಗೆದುಕೊಂಡಿರ್ತಕ್ಕಂಥದ್ದು ಮಂಡ್ಯ ರಮೇಶ್ ಸರ್. ಮೋಸ್ಟ್ಲಿ ಇದು ಜನ್ಮದ ಜೋಡಿ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಮಂಡ್ಯ ರಮೇಶ್ ಸರ್ ಮೊದಲು ಸಿನಿಮಾ ರಂಗಕ್ಕೆ ಬಂದಿದ್ದು ಇದೇ ನಮ್ಮ ಡಾಕ್ಟರ್ ದೊಡ್ಡಮನೆ ಕುಟುಂಬದ ಒಂದು ನಿರ್ಮಾಣದ ಸಂಸ್ಥೆಯಿಂದ ಒಂದು ಜನ್ಮದ ಜೋಡಿ ಡಾಕ್ಟರ್ ಶಿವಣ್ಣ ಅವರ ಅಭಿನಯದ ಚಿತ್ರ ಆಗಿತ್ತು. ಆ ಒಂದು ಜನ್ಮದ ಜೋಡಿ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾರೆ ಮಂಡ್ಯ ರಮೇಶ್ ಸರ್. ಹಾಗೆ ಅದನ್ನ ನೋಡ್ಬೋದು ನೋಡಿ, ಇಲ್ಲಿ ನಾಗಾಭರಣ ಸರ್ ಜೊತೆ ಇದು ಕೂಡಿದ್ದಾರೆ. ನಿಮ್ಗೆ ನಾಗಾಭರಣ ಅಂತಂದಾಗ ನಮ್ಗೆಲ್ಲ ಸಿಗುವಂಥದ್ದು ಏನಂತಂದ್ರೆ ನಾಗಮಂಡಲ ಅಂತ ಒಂದು ಅತ್ಯದ್ಭುತ ಸಿನಿಮಾ. ಇವತ್ತಿಗೂ ಅಲ್ಲ, ಇನ್ನೂ 50 ವರ್ಷ ಆದ್ರೂ ಕೂಡ ಆ ಸಿನಿಮಾ ಮರೆಯಲಾಗಲ್ಲ. ಅಂತ ಅತ್ಯದ್ಭುತ ಸಿನಿಮಾ ಕೊಟ್ಟಿರ್ತಕ್ಕಂಥ ಆ ಸಿನಿಮಾ. ಅದರಲ್ಲೂ ಕೂಡ ಒಂದು ಒಳ್ಳೆ ಅದ್ಭುತ ನಟನೆ ಮಾಡಿದ್ರು ಮಂಡ್ಯ ರಮೇಶ್ ಸರ್. ಸೊ ಅದು ಕೂಡ ಕಾಣಿಸ್ತಾ ಇದೆ.
ಅಪ್ಪನ ಬಂದೇನ ಎಲ್ಲದನ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಎಲ್ಲ ತೆಗೆಸ್ಕೊಂಡಿರ್ತಕ್ಕಂತಹ ನಮ್ಮ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ತೆಗೆಸ್ಕೊಂಡಿರ್ತಕ್ಕಂತಹ ತುಣುಕುಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ನಾನು ಹೇಳಿದ್ನಲ್ಲ, ಜನ್ಮಾದ ಜೋಡಿ ಅವತ್ತೇನು 100 ದಿನ ಪೂರೈಸ್ತು, ಆ 100ನೇ ದಿನಕ್ಕೆ ಬಂದಿರತಕ್ಕಂಥ ಮಂಡ್ಯ ರಮೇಶ್ ಸರ್ಗೆ ಖ್ಯಾತ ನಟರು ಅಂತ ಒಂದು ಪ್ರಶಸ್ತಿ ಲಭ್ಯವಾಗಿದೆ. ಅದನ್ನು ಕೂಡ ನೀವು ನೋಡ್ಬೋದು. ಎಷ್ಟು ವರ್ಷಗಳ ಕಾಲ ಅದು ಜನ್ಮದ ಜೋಡಿ ಬಂದೇ ಸುಮಾರು ಒಂದು 25-30 ವರ್ಷ ಆಗಿರತಕ್ಕಂಥದ್ದು ಕೂಡ ನಾನು ಅನ್ಬೋದು. ಅವತ್ತು ನೋಡಿ ನಾಗಮಂಡಲ ಕೂಡ ನೋಡಿ 100ನೇ ದಿನದ್ದು ಶತಮಾನೋತ್ಸವ ಸಮಾರಂಭದ್ದು ಆ ಒಂದು ಪ್ರಶಸ್ತಿ ಲಭ್ಯವಾಗಿದೆ. ಹಾಗೆ ಸಾಕಷ್ಟು 100 ದಿನ ಓಡಿರ್ತಕ್ಕಂಥದ್ದು, ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ ಒಂದಷ್ಟು ಪೋಷಕ ನಟನೆ ಆಗಿರ್ತಕ್ಕಂಥದ್ದು, ಅಥವಾ ಒಂದು ಒಳ್ಳೆ ಹಾಸ್ಯ ಕಲಾವಿದ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅತ್ಯದ್ಭುತ ಹಾಸ್ಯ ನಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂಥ ಒಂದು ಹಾಸ್ಯ ಪ್ರವೃತ್ತಿಗೆ ನಕ್ಕವರೇ ಇಲ್ಲ ಅಂತಲೇ ಹೇಳ್ಬೋದು. ಕನ್ನಡ ಸಿನಿಮಾ ರಂಗದಲ್ಲಿ, ಕನ್ನಡ ಪ್ರೇಕ್ಷಕರಲ್ಲಿ ನಕ್ಕಿದವರೇ ಇಲ್ಲ ಅಂತಲೇ ಹೇಳ್ಬೋದು. ಅಂಥ ಅತ್ಯದ್ಭುತ ಕಲಾವಿದರು. ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಗ್ತಿದೆ. ಅವ್ರನ್ನ ಇವತ್ತು ನಮ್ಮ ಪ್ರಜಾಪಯಣದಲ್ಲಿ ನಾವು ಇವತ್ತು ಅವ್ರನ್ನ ಮೀಟ್ ಮಾಡಕ್ ಬಂದಿರೋದು ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ ಬೇರೆ ಎಲ್ಲ ಮೀಟ್ ಮಾಡೋದು ಒಂಥರ ಇತ್ತು. ಯಾಕಂದ್ರೆ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ನಟನಾರಂಗದಲ್ಲಿ, ಆ ಒಂದು ನಟನಾರಂಗ ಶಾಲೆಯಲ್ಲಿ ನಾವು ಬಂದು ಮೀಟ್ ಮಾಡಕ್ ಬರ್ತಿದ್ವಿ. ಯಾಕಂದ್ರೆ ಅವ್ರನ್ನ ಮಾತಾಡಿಸ್ಬೋದು. ಬಟ್ ನಿಮ್ಗೆ ಇದೆಲ್ಲ ತೋರಿಸುವಂಥದ್ದು ಒಂದು ನಮಗೂ ಕೂಡ ಇದು ಸಿಕ್ತು, ಕಾಲಾವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬನ್ನಿ, ಇನ್ನೂ ನಮಗೆ ಇಲ್ಲಿ ಕೆಳಭಾಗದಲ್ಲಿ ನೋಡಿ, ಇದನ್ನ ಗ್ರೌಂಡ್ ಫ್ಲೋರ್ ಬಂದ್ವಿ, ಮತ್ತೆ ಇನ್ನೊಂದು ಗ್ರೌಂಡ್ ಫ್ಲೋರ್ಗೆ ಒಂದು ಹೋಗೋಣ, ನಿಮ್ಗೆ ತೋರಿಸುವಂಥದ್ದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲೇನೇನಿದೆ, ಏನೇನೆಲ್ಲ ಮಾಡ್ಕೊಂಡಿದ್ದೇನೆ ಅನ್ನೋದನ್ನು ನೋಡಕ್ಕೆ ಬರ್ತೀನಿ. ಇದು ನೋಡಿ ಫಸ್ಟ್ ಮತ್ತೆ ಇನ್ನೊಂದು ಫ್ಲೋರ್ಗೆ ಕೆಳಗಡೆ ಇಳ್ತಾ ಇದ್ದೀನಿ. ಗುಬ್ಬಿಗೂಡು ಅಂತ ಹೆಸರಿಟ್ಟಿದ್ದಾರೆ. ವಾವ್, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಕಲಾಕೃತಿಗಳನ್ನ ನೀವು ನೋಡ್ಬೋದು ಇಲ್ಲಿ. ಹ್ಯಾಂಡ್ ಕ್ರಾಫ್ಟೆಡ್ ಕಲಾಕೃತಿಗಳು, ನಾಟಕಗಳಲ್ಲಿ ಬಳಸ್ತಕ್ಕಂಥದ್ದು ಒಂದು ವಿಶೇಷವಾಗಿ ಏನು ಈ ಪ್ರಾಣಿಗಳನ್ನ ಮುಖವಾಡಗಳನ್ನ ಅಂತಲೇ ಹೇಳ್ಬೋದು. ಒಂದು ನಾಟಕಗಳಲ್ಲಿ ಪ್ರದರ್ಶನ ಮಾಡೋದಕ್ಕೆ ಇವನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು. ನೋಡಿ, ಇಲ್ಲಿ ಪೇಂಟಿಂಗ್ ಮಾಡಿರ್ತಕ್ಕಂಥ ಸ್ಕೆಚ್ ಹಾಕಿರ್ತಕ್ಕಂಥದ್ದು, ಪೆನ್ಸಿಲ್ನಲ್ಲಿ ಸ್ಕೆಚ್ ಹಾಕಿರ್ತಕ್ಕಂಥ ಅತ್ಯದ್ಭುತ ನಟರು ನಮ್ಮ ಲೋಕೇಶ್ ಅವರಾಗಿರ್ತಕ್ಕಂಥದ್ದು, ಹಿರಣ್ಯ ಆಗಿರ್ತಕ್ಕಂಥವ್ರು, ನರಸಿಂಹರಾಜ್ ಅವರು ಆಗಿರೋದು, ತೂಗುದೀಪ್ ಅವರಾಗಿರ್ತಕ್ಕಂಥದ್ದು. ನೋಡಿ, ಎಂತ ಇದೆಲ್ಲ ಎಲ್ಲೂ ಸಿಗಲ್ಲ ಇವಾಗೆಲ್ಲ. ಅಂಥ ಅತ್ಯದ್ಭುತ ಕಲಾವಿದರು ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ನೋಡಿ, ಇದೆಲ್ಲ ನಾಟಕಗಳಿಗೆ ಉಪಯೋಗಿಸ್ತಕ್ಕಂಥ ಇವೆಲ್ಲ ಏನು ವಸ್ತುಗಳು ಅಂತಲೇ ಹೇಳ್ಬೋದು. ನೋಡಿ, ಇದೆಲ್ಲ ಮಂಚಗಳು, ನೀವು ನಾಟಕಗಳಲ್ಲಿ ನೋಡಿರ್ತೀರಿ. ಇದೆಲ್ಲ ಬೇಕಾಗಿರ್ತಕ್ಕಂಥ ಮಂಚಗಳು ಇದೆಲ್ಲ ನೋಡಿರ್ತೀರಿ. ಹಾಗೆ ನೋಡಿ, ಒಂದಷ್ಟು ಇಲ್ಲಿ ಕಾಸ್ಟ್ಯೂಮ್ಸ್ಗಳು ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಬಿಳಿ ಪಂಚಗಳು ಅಂತ ಹಾಕಿದ್ದಾರೆ. ಇಷ್ಟೆಲ್ಲ ಯಾವುದು ಕಡಿಮೆ ಇಲ್ಲ ನಮ್ಮಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನನಗೆ ಗೊತ್ತಿಲ್ಲ, ಕೆಲವೊಂದು ಶೋಕಿಗಳಿಗೆ ಮಾಡಕ್ಕೆ ಹೊರಟಿದ್ದಾರೆ ಕೆಲವರು ನಾನು ಹೇಳ್ತಾ ಇರೋದು. ಇನ್ನು ಕೆಲವರು ನಿಜವಾಗ್ಲೂ ಕೂಡ ದೊಡ್ಡ ಮನೆಗಳಿಂದ ಬಂದಿದ್ರು ಕೂಡ ನಿಜವಾಗ್ಲೂ ಆ ನಟನೆ ರಂಗಭೂಮಿಯಿಂದ ಬರಬೇಕು, ಆ ನಟನೆ ಕಲ್ತ್ಕೊಂಡು ಬರಬೇಕು ಇಂಡಸ್ಟ್ರಿಗೆ ಅನ್ನೋದು ಇದು ಮಾಡಿಕೊಂಡು. ನೋಡಿ, ನಮ್ಮ ಕನ್ನಡದಲ್ಲಿ, ನಮ್ಮ ಮೈಸೂರಿನಲ್ಲಿ ನಮ್ಮ ಮಂಡ್ಯ ರಮೇಶ್ ಸರ್ ಸ್ಥಾಪನೆ ಮಾಡಿರ್ತಕ್ಕಂಥ ನಟನಾ ಶಾಲೆ ಒಂದು ಅತ್ಯದ್ಭುತ ನಟನಾ ಶಾಲೆ ಅಂತಲೇ ಹೇಳ್ಬೋದು. ಇವತ್ತು ನೋಡಿ, ಯಾವುದಕ್ಕೂ ಕಡಿಮೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಅಂತ ಅತ್ಯದ್ಭುತವಾಗಿ ವಿದ್ಯಾರ್ಥಿಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಪ್ರತಿಯೊಂದು ಇದೆ. ನೀವು ತೋರಿಸ್ತೀನಿ ಇಲ್ಲಿ ನೋಡಿ, ನಾಟಕಗಳಿಗೆ ಬೇಕಾಗಿರ್ತಕ್ಕಂಥ ಲುಂಗಿಗಳು, ಇದನ್ನ ಸಪ್ರೇಟ್ ಆಗಿ ಮಾಡಿಟ್ಟಿದ್ದಾರೆ. ನೋಡಿ, ಇಲ್ಲಿ ಸೀರೆಗಳು, ಬಿಳಿ ಪಂಚಗಳು, ವೇಲ್ಗಳು, ಜುಬ್ಬಾ, ಕುರ್ತಾ, ನೋಡಿ ಇಲ್ಲಿ ಹುಡುಗರ ಪ್ಯಾಂಟ್ಗಳು, ಶರ್ಟ್ಗಳು, ಯಾವುದು ಬೇಕು ಹೇಳಿ, ಯಾವುದು ಬೇಕು ನಾಟಕಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತು. ನೋಡಿ, ಇಲ್ಲಿ ಪೊಲೀಸ್ ಪಾತ್ರಧಾರಿಗೆ ಬೇಕಾಗಿರ್ತಂಥದ್ದು ಒಂದು ಕಾಸ್ಟ್ಯೂಮು, ಲಾಯರ್ಗೆ ಬೇಕಾಗಿರ್ತಂಥ ಕಾಸ್ಟ್ಯೂಮು, ಅಥವಾ ನೋಡಿ ಎಲ್ಲಾ ತರ ಬ್ಲೇಸರ್ಸ್ಗಳು ಇಟ್ಟಿದ್ದಾರೆ. ಯಾವುದಕ್ಕೆ ಬೇಕು, ಯಾವೊಂದು ಇದಕ್ಕೆ ಬೇಕು ಅಂತ ಹೇಳಿ ಇಟ್ಟಿದ್ದಾರೆ. ಹಾಗೆ ನೋಡಿ, ಅಡುಗೆ ಮನೆಯಲ್ಲೊಂದು ಹುಲಿ, ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಕೂಡ ಇಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟು ವಸ್ತುಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಇದನ್ನ ನೋಡಿ, ಇದು ಹೊಲಿಗೆ ಮಿಷಿನ್ ಯಂತ್ರ, ನೀವು ನೋಡ್ಬೋದು. ಹೊಲಿಗೆ ಮಿಷಿನ್ ಯಂತ್ರ ಯಾಕೆ ಇಲ್ಲಿ ಇಟ್ಟಿದ್ದಾರೆ, ಇಲ್ಲೇನು ಬಟ್ಟೆ ಸ್ಟಿಚ್ ಮಾಡ್ತಾರ ಅಂತ ನೀವು ಅನ್ಕೊಬೋದು. ಅಲ್ಲ, ಯಾಕಂದ್ರೆ ನಾಟಕಗಳಲ್ಲಿ ಕೆಲವೊಂದು ಪಾತ್ರಗಳಲ್ಲಿ
ಈ ಒಂದು ವಸ್ತುಗಳನ್ನ ಪ್ರಾಪರ್ಟಿಯಾಗಿ ಉಪಯೋಗಿಸ್ತಕ್ಕಂಥದ್ದು ಕೂಡ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಕೂಡ ಆ ಒಂದು ಪಾತ್ರಕ್ಕೆ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂಥದ್ದು ಒಂದು ಮಿಷಿನ್ ಕೂಡ ಇಟ್ಟಿದ್ದಾರೆ. ಒಂದು ಏನು ಬಟ್ಟೆ ಹೊಲಿಯೋ ಯಂತ್ರ ಇದು ಇಟ್ಟಿದ್ದಾರೆ ನೋಡಿ. ನೀವಿಲ್ಲಿ ನೋಡ್ಬೋದು ನಾಟಕಗಳಲ್ಲಿ ಬಳಸ್ತಕ್ಕಂಥ ಒಂದು ಕಿರೀಟ ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಪೌರಾಣಿಕ ನಾಟಕಗಳಲ್ಲಿ ಅದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಡೆಸ್ತಕ್ಕಂಥ ಒಂದು ಯಾರೋ ಪಾತ್ರಧಾರಿಗೆ ಉಪಯೋಗಿಸ್ತಕ್ಕಂಥ ಒಂದು ಕಿರೀಟ ಅಂತ ಹೇಳ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ ಇದನ್ನ ನೋಡಿ. ಇದು ನನ್ನ ಪ್ರಕಾರ ಇದು ಜಾದೂ ಮಾಡ್ತಾರಲ್ಲ ಅವರು ಉಪಯೋಗಿಸ್ತಕ್ಕಂಥದ್ದು ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ, ದಯವಿಟ್ಟು ಏನು ತಪ್ಪಾಗಿದೆ ಕ್ಷಮಿಸಿ. ನೋಡಿ ಬ್ಯಾಗ್ಗಳು ಎಲ್ಲ ಥರ ಯಾವುದು ಬೇಕು ಯಾವುದಕ್ಕೂ ಕಡಿಮೆ ಇಲ್ಲ. ಎಲ್ಲಿ ನೋಡಿ ಈ ಥರ ಈ ಒಂದು ಟೋಪಿಗಳನ್ನ ಉಪಯೋಗಿಸ್ತಕ್ಕಂಥದ್ದು ನೋಡಿ. ಇಲ್ಲೊಂದಷ್ಟು ಕಲಾಕೃತಿಗಳನ್ನ ಮೇಂಟೈನ್ ಮಾಡಿದ್ದಾರೆ. ಇದೆಲ್ಲ ಅಷ್ಟು ಸುಲಭದ ಮಾತಲ್ಲ. ಇಷ್ಟೆಲ್ಲ ಶೇಖರಣೆ ಮಾಡಿ ಇಷ್ಟೆಲ್ಲ ಒಂದುಗೂಡಿಸಿ ಇಷ್ಟು ವರ್ಷಗಳ ಕಾಲ ಇದನ್ನು ನೋಡಿ. ಒಂದು ಕಲಾಕೃತಿ ಇದು ಒಂದು ಕುದುರೆಯ ಒಂದು ಕಲಾಕೃತಿಯನ್ನು ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತೆ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅಷ್ಟು ಸುಲಭದಲ್ಲ ಮಾತಲ್ಲ ನೋಡಿ. ಇದನ್ನು ನೋಡಿ, ಸಿಂಹದ ಮುಖವನ್ನು ಒಂದು ಕೂಡ ಕಲಾಕೃತಿಯನ್ನು ಇಟ್ಟಿದ್ದಾರೆ. ಇದನ್ನು ಕೂಡ ಒಂದು ನಾಟಕಗಳಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದು, ಸಿಂಹ ಪಾತ್ರ ಮಾಡಿರ್ತಕ್ಕಂಥದ್ದು. ಮತ್ತೆ ನೋಡಿ ಇಲ್ಲಿ ನೋಡಿ ವೀಣೆಗಳು ನುಡಿಸೋದಕ್ಕೆ ಒಂದಷ್ಟು ಈ ಒಂದು ಪ್ರಾಪರ್ಟಿಯಾಗಿ ಉಪಯೋಗಿಸ್ತಕ್ಕಂಥದ್ದು ವಸ್ತುಗಳನ್ನ ಇಟ್ಟಿದ್ದಾರೆ ನೋಡಿ. ಇದು ಇಷ್ಟು ಚೆನ್ನಾಗಿದೆ, ನೀವು ನೋಡ್ಬೋದು. ಅವಳ ಹೆಸರು ಬೇರೆ ಇರ್ಬೇಕಾರ, ಕಮಲ ಅಂದ್ರೆ ಯಾರು ಓದ್ತಿಲ್ಲ. ಇವ್ರ ಬಗ್ಗೆ ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ, ಹಿಂಗಾಗೋಯ್ತೆ. ಇದು ನೋಡಿ ಯಾರೋ ಕೈಯಲ್ಲಿ ಮಾಡಿರ್ತಕ್ಕಂಥ ಹ್ಯಾಂಡ್ ಕ್ರಾಫ್ಟ್, ಮೋಸ್ಟ್ಲಿ ಸ್ಟೂಡೆಂಟ್ಸೇ ಮಾಡಿದ್ದಾರೆ ಅನ್ಕೊಂತೀನಿ. ಎತ್ತಿನ ಗಾಡಿಯನ್ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಇವೆಲ್ಲ ಪ್ರಾಪರ್ಟಿಗಳು ನಾಟಕಕ್ಕೆ ಏನು ಬೇಕಾಗಿರುತ್ತೆ, ಆ ನಾಟಕಕ್ಕೆ ತಕ್ಕಂತೆ ಬೇಕಾಗಿರ್ತಕ್ಕಂಥದ್ದು ಮಾರ್ಪಾಡು ಮಾಡ್ತಕ್ಕಂಥದ್ದು ಇದು ಮೋಸ್ಟ್ಲಿ ಈ ಮಕ್ಕಳಿಗೆ ಪೀಠ ಅಂದರೆ ನಾಟಕಗಳಲ್ಲಿ ಬೇಕಾಗಿರ್ತಂಥ ಪೀಠಗಳನ್ನ ಅಂತ ಇದನ್ನು ಉಪಯೋಗಿಸ್ತಕ್ಕಂಥದ್ದು ಅಂತ ಅನ್ಕೊಳ್ತೀನಿ ನೋಡಿ. ಇಲ್ಲಿ ಎಷ್ಟು ವಸ್ತುಗಳು ಇದೆ ನೋಡಿ, ಪ್ರಾಪರ್ಟಿಗಳಾಗಿ ಉಪಯೋಗಿಸ್ತಕ್ಕಂಥದ್ದು. ಎಷ್ಟು ಪ್ರತಿಯೊಂದು ವಸ್ತುಗಳು ಕೂಡ ಅತ್ಯದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಯಾವುದಕ್ಕೂ ಕಡಿಮೆ ಇಲ್ಲ. ದಯವಿಟ್ಟು ನಾನು ಹೇಳೋದು ಅಷ್ಟೇ, ನಿಮಗೆ ಯಾರಾದರೂ ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಏನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಒಂದು ರಂಗಭೂಮಿಯಲ್ಲಿ ನಾಟಕ ಮಾಡ್ತಕ್ಕಂಥದ್ದು ಅಥವಾ ಒಬ್ಬ ಕಲಾವಿದನಾಗಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ಮೊದಲು ಈ ಥರ ಒಂದು ಶಾಲೆಗೆ ಕಳಿಸಿ ಒಂದಷ್ಟು ಕಲ್ತ್ಕೊಳ್ಳಿ. ಒಬ್ಬ ಮಗುಗೆ ಅಥವಾ ವಿದ್ಯಾರ್ಥಿಗೆ ಬೇಕಾಗಿರ್ತದ್ದು ಕಲಿಕೆ ಮೇಯ್ನು ಆಗಿರ್ತೈತೆ. ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ರಂಗಶಾಲೆಗಳಲ್ಲಿ ಕಲ್ತಂಥವ್ರು ಒಂದು ಉನ್ನತ ಮಟ್ಟಕ್ಕೆ ಕೂಡ ಹೋಗ್ತಾರೆ ಅಂತಲೇ ಹೇಳ್ಬೋದು. ಈ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ರೀಲ್ಸ್ ಆಗಿರ್ಬೋದು, ಇದರಲ್ಲಿ ಮಾಡ್ತಕ್ಕಂಥದ್ದು ಅಷ್ಟು ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಒಂದಷ್ಟು ಅದರಲ್ಲೇ ಇನ್ವಾಲ್ವ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಮಕ್ಕಳನ್ನ ನೋಡಿ. ಇಲ್ಲೂ ನೀವು ನೋಡ್ಬೋದು. ನೋಡಿ ಬುಕ್ಸ್ಗಳು ಇವತ್ತಿನ ಕಾಲಘಟ್ಟದಲ್ಲಿ ಪುಸ್ತಕಗಳು ಓದೋ ಸಂಖ್ಯೆನೇ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಮೋಸ್ಟ್ಲಿ ನೋಡಿ ಯಾವುದ್ಯಾವುದು ಪುಸ್ತಕಗಳು ಬೇಕು ನೋಡಿ, ಸುತ್ತ ಕೂಡ ಪುಸ್ತಕ ಭಂಡಾರನೇ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ಇಟ್ಟಿದ್ದಾರೆ. ಎಕ್ಸಾಂಪಲ್ ನೋಡಿ, ಒಂದು ಕೈ ಸಿಕ್ತು, ಕ್ರಾಂತಿಕಾರಿ ಲೋಹಿಯಾ, ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರ ವಿಭಿನ್ನ ಚಿತ್ರಣ. ಈ ಲೋಹಿಯಾ ಅಂತ ಅಂದಾಗ ಸೊ ಇದು ಸಮಾಜವಾದಿ ಅಂತ ಬರ್ತೈತೆ. ಸಮಾಜವಾದಿ ಲೋಹಿಯಾ ಅಂತಂದ್ರೆ ಸಮಾಜವಾದಿನ ಕಟ್ತವರು ಇವರು ನೋಡಿ. ಅಂತ ಅತ್ಯದ್ಭುತ ಬುಕ್ಸ್ಗಳೆಲ್ಲ ಈ ಪುಸ್ತಕಗಳನ್ನ ಇಟ್ಟಿದ್ದಾರೆ ನೋಡಿ. ಜನಪ್ರಿಯ ರಂಗಗೀತೆಗಳು ಇವೆಲ್ಲ ಸಿಗಲ್ಲ. ಶಿವಲಿಂಗ ಮೂರ್ತಿಯವರ ಒಂದು ಇದರಲ್ಲಿ ಬಂದಿರತಕ್ಕಂಥದ್ದು ಇವೆಲ್ಲ ಸಿಗೋದಲ್ಲ. ಜನಪ್ರಿಯ ರಂಗಗೀತೆಗಳು ಇವೆಲ್ಲ ಕನ್ನಡ ನೋಡಿ. ರಂಗಶತಕ ಎಂತ ನೋಡಿ, ಇವೆಲ್ಲ ಬುಕ್ಸ್ಗಳು ಇವತ್ತು ಪುಸ್ತಕಗಳ ಇದೆ ಅಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಇವತ್ತು ಈ ಒಂದು 2 ದಶಕಗಳ ಹಿಂದೆ ಅಂತ ಹೋದಾಗ ಪ್ರತಿಯೊಬ್ರು ಏನಂತಂದ್ರೆ ಶಾಲೆಗಳಾಗಿರ್ತಕ್ಕಂಥದ್ದು ಅಥವಾ ಮನೆಗಳಾಗಿರ್ತಕ್ಕಂಥದ್ದು ದಿನನಿತ್ಯ ಎದ್ದಿದ ತಕ್ಷಣ ಬೆಳಗ್ಗೆ ಸಂದರ್ಭದಲ್ಲಿ ಎದ್ದಿದ ತಕ್ಷಣ ಏನ್ ಮಾಡ್ತಿದ್ರು, ದಿನಪತ್ರಿಕೆಗಳು ಓದೋ ಅಂತ ರೂಢಿ ಆಗ್ತಿತ್ತು. ಆದ್ರೆ ಇತ್ತೀಚೆಗೆ ಈ ಫೋನ್ಗಳೆಲ್ಲ ಬಂದಾದ್ಮೇಲೆ ಇವತ್ತು ಪತ್ರಿಕೆಗಳನ್ನ ಓದೋದೆಲ್ಲ ನಿಲ್ಸಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. ಇವತ್ತು ಆ ಒಂದು ಜನರಲ್ ನಾಲೆಡ್ಜ್ ಏನಿದೆ ಅದನ್ನ ಕಡೆ ಗಮನನೇ ಇಲ್ಲ ಇತ್ತೀಚಿನ ಜನರೇಷನ್ ಹುಡುಗರುಗಳಿಗೆ. ದಯವಿಟ್ಟು ನಾನು ಹೇಳೋದು, ಒಂದಷ್ಟು ಪುಸ್ತಕಗಳನ್ನ ಓದಿ, ದಿನನಿತ್ಯ ಬರ್ತಕ್ಕಂಥ ಪೇಪರ್ಗಳನ್ನ ಓದಿ, ನೀವು ಒಂದಷ್ಟು ಜನರಲ್ ನಾಲೆಡ್ಜ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ.
ಪ್ರತಿಯೊಂದು ತಿಳ್ಕೊಂಡಿರ್ಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲಿ ಏನೇನಾಗತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಸೊ ತಿಳ್ಕೊಂಡಿದ್ದೆ ಮಾತ್ರನೇ ನೀವೊಂದಷ್ಟು ಕಲಿಕೆ ಇದಾಗತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಬುಕ್ಸ್ಗಳನ್ನ ಇವತ್ತು ಶೇಖರಣೆ ಮಾಡಿ ಇಟ್ಟಿದ್ದಾರೆ, ಎಷ್ಟು ಬುಕ್ಸ್ಗಳನ್ನ ಇಲ್ಲಿ ತಂದಿಟ್ಟಿದ್ದಾರೆ. ಪ್ರತಿಯೊಂದು ಇದೆ ನೋಡಿ, ಕಲೆ ರಂಗಭೂಮಿಗೆ ಬೇಕಾಗಿರ್ತಕ್ಕಂಥದ್ದು, ನಾಟಕಗಳಿಗೆ ಬೇಕಾಗಿರ್ತಕ್ಕಂಥದ್ದು ಬುಕ್ಸ್ಗಳು, ಪ್ರತಿಯೊಂದು ಕಲೆ ರಂಗಭೂಮಿ ನೋಡಿ ಎಷ್ಟು ನಾಟಕಗಳಿಗೆ ಬೇಕಾಗಿರ್ತಕ್ಕಂಥ ಎಷ್ಟು ಸಾವಿರ ಇಲ್ಲಿ ಪುಸ್ತಕಗಳನ್ನ ನೀವು ನೋಡ್ಬೋದು. ನೋಡಿ ಇಲ್ಲಿ ನಿಮಗೆ ನೋಡ್ಬೋದು, ಈ ನಾಟಕಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು ಪೊಲೀಸ್ ಪಾತ್ರಧಾರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಪೊಲೀಸ್ ಪೇದೆಯ ಟೊಪ್ಪಿ ಅಂತಲೇ ಹೇಳ್ಬೋದು. ಚೆನ್ನಾಗಿದೆಯಲ್ಲ, ನಾನು ಪೊಲೀಸ್ ಆಗ್ಬಿಟ್ಟೆ, ಒಂದು ಕೈಯಲ್ಲಿ ಲಾಠಿ ಇಲ್ಲ, ದಯವಿಟ್ಟು ಕ್ಷಮಿಸಿ. ಚೆನ್ನಾಗಿದೆ. ಮೋಸ್ಟ್ಲಿ ಇದನ್ನು ಪರ್ಮಿಷನ್ ತೊಗೊಂಡು ನಾವು ಕೇಳಬೇಕಾಗಿತ್ತು ಅನ್ಕೊಂತೀನಿ. ದಯವಿಟ್ಟು ಮಂಡ್ಯ ರಮೇಶ್ ಸರ್, ದಯವಿಟ್ಟು ಕ್ಷಮಿಸಿ, ನಿಮ್ಮ ಪರ್ಮಿಷನ್ ತೊಗೊಂಡಿದ್ದೀನಿ ಅದನ್ನು ಹಾಕೊಂಬಿಟ್ಟೆ. ವಾವ್, ಇಲ್ಲಿ ನೋಡಿ ಎಂಥ ಅತ್ಯದ್ಭುತ ನಮ್ಮ ಕನ್ನಡ ಚಿತ್ರರಂಗದ ನಾಯಕ ನಟಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾಯಕಿಯಾಗಿ ಅಭಿನಂದಿಸಿದ ಒಂದಷ್ಟು ಕೆಲವು ದಶಕಗಳ ಕಾಲ ಇದು ಅಭಿನಂದಿಸ್ತಾ ಇರತಕ್ಕಂಥ ಕಲ್ಪನಾ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ. ಆದರೆ ಅವರ ಚಿತ್ರಗಳು ನಮ್ಗೆ ಯಾವತ್ತೂ ಮರೆಯಲಾಗಿರ್ತಕ್ಕಂಥ ಚಿತ್ರಗಳು ಕೊಟ್ಟಿದ್ದಾರೆ. ಅವರ ಪಾತ್ರ ಆಗಿರುತ್ತೋ ಅಥವಾ ಅವರ ಅಭಿನಯ ಆಗಿರ್ತಕ್ಕಂಥದ್ದು ಯಾವತ್ತೂ ಮರೆಯಲಾಗಲ್ಲ. ಒಂದಷ್ಟು ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾಟಕಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು ಇದು ಬುಕ್ಸ್ಗಳು ನೋಡಿ, ಇದು ಬುಕ್ಸ್ಗಳು. ಆದರೆ ಇದು ಬುಕ್ಸ್ ಅಲ್ಲ, ಜಸ್ಟ್ ಇಟ್ಟಿರ್ತಾರೆ ಅಷ್ಟೇ, ಬುಕ್ಸ್ಗಳಲ್ಲ ಇದು. ಸೊ ಪ್ರಾಪರ್ಟಿಯಾಗಿ ಉಪಯೋಗಿಸ್ತಕ್ಕಂಥದ್ದು ನೋಡಿ, ಇವೆಲ್ಲ ಪೂರ್ತಿ ಶೇಖರಣೆ ಮಾಡಿಟ್ಟಿದ್ದಾರೆ. ಹಾಗೆ ಇಡೋಣ ಅದನ್ನು. ವಾವ್, ನೋಡಿ ಎಂಥ ಸಿಂಗರ್ ಅಂತ ಹೇಳ್ಬೋದು, ಎಂಥ ಅತ್ಯದ್ಭುತ ನಟಿ ಅಂತ ಹೇಳ್ಬೋದು ಜಯಶ್ರೀ ಮೇಡಮ್. ಈ ನಿಮ್ಗೆಲ್ರಿಗೂ ಒಂದು ಗೊತ್ತಿರಬೇಕು, ಜಯಶ್ರೀ ಮೇಡಮ್ ಹಾಗೂ ಮಂಡ್ಯ ರಮೇಶ್ ಸರ್ ರವರ ಒಂದು ಜೊತೆಯಾಗಿ ನಟಿಸ್ತಕ್ಕಂಥ ಒಂದು ಅತ್ಯದ್ಭುತ ಸಿನಿಮಾ ನಾಗಮಂಡಲ ಸಿನಿಮಾದಲ್ಲಿ ನೀವೆಲ್ಲರೂ ನೋಡಿರ್ತಕ್ಕಂಥದ್ದು ಒಂದು ಕುರುಡಿಯ ಪಾತ್ರ ಏನು ಮಾಡಿದ್ದಾರೆ ಜಯಶ್ರೀ ಮೇಡಮ್ಮು. ಹಾಗೂ ಅದನ್ನು ಒತ್ಕೊಂಡು ತಿರುಗ್ತಾರೆ ಮಂಡ್ಯ ರಮೇಶ್ ಸರ್. ಎಂತ ಸಿನಿಮಾ ಅಂತಾನೆ ಹೇಳ್ಬೋದು, ಎಂತ ನಟನೆ ಅಂತಾನೆ ಹೇಳ್ಬೋದು. ಕೊಂಡಿ ಮಾಲಿನ ಧೂಳು ಒರ್ಸ್ಕೊಂಡು ಹೋಗಾಕ ಒಂದ್ ಮದ್ವೆ ಆಗ ನೀ ಇರ್ತಾ ಈ ಮನೇನ ಹಾಳು ಸುರಿಯಕ್ ಬಿಡ್ಬೇಡ. ಒಬ್ರಿಂದ ಒಬ್ರಿಗೆ ತುಂಬಾ ಚೆನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಜಯಶ್ರೀ ಮೇಡಮ್ ಅವತ್ತಿನ ಇವತ್ತಿನವರೆಗೂ ಕೂಡ ಆ ಒಂದು ಎನರ್ಜಿ ಕಡಿಮೆ ಆಗ್ಲಿಲ್ಲ ಮೇಡಮ್ಗೆ. ನೋಡಿ ಅವ್ರದ್ದು ಒಂದು ಎಷ್ಟು ಚೆನ್ನಾಗಿರೋ ಫೋಟೋನ ಇಟ್ಟಿದ್ದಾರೆ. ಈ ಮನೆಗೆ ಒಬ್ಬ ಸೊಸೆ ಬರ್ಲಿ, ನಿನ್ನ ವಂಶ ಉದ್ಧಾರ ಮಾಡ್ಲಿ, ಎಷ್ಟು ದಿನ ಅಂತ ಒಂಟಿ ಗೂಗಿ ಹಂಗಿರ್ತೀಯೋ. ನೋಡಿ ಯಾರೋ ಪೇಂಟಿಂಗ್ ಮಾಡಿರ್ತಕ್ಕಂಥದ್ದು ಇದು. ತುಂಬ ಅದ್ಭುತವಾಗಿ ಒಂದು ಕಲೆ ಮಾಡಿದ್ದಾರೆ. ಪೇಂಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ನೋಡಿ. ಇದು ಕೂಡ ಪೇಂಟಿಂಗು ನೋಡಿ. ಇದು ಶಿವನ ಮುಖ, ಇದು ಕಲಾಕೃತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಕೈಯಲ್ಲಿ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತೀನಿ ಇದನ್ನು. ಶಿವನ ಮುಖ ಇದು ನೋಡಿ, ಮೂರನೇ ಕಣ್ಣು ಇದು. ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ, ಎಷ್ಟು ಖುಷಿ ಆಗುತ್ತೆ ನೋಡಿ ಇದನ್ನು. ಇಂಥದ್ದೆಲ್ಲ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಇದರಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಮಗೆ ಎಷ್ಟು ಖುಷಿಯಾಗಿದೆ ವಿಚಾರ ನೋಡಿ. ಇದು ಕೂಡ ಒಂದು ರಾಕ್ಷಸಿಯ ಮುಖ, ಒಂದು ಕಲಾಕೃತಿ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಇದು ನಾಲಿಗೆ, ಇದು ಕೋರೆಯಲ್ಲು. ಸೊ ಇದು ರಾಕ್ಷಸಿ ಪಾರ್ಟ್ಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಕಲಾಕೃತಿ ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು ಒಂದಷ್ಟು ಕಪ್ಪೆಯ ಕಲಾಕೃತಿ. ಇದು ಕೈ, ಮನುಷ್ಯನ ಕೈ ಬೆರಳುಗಳು ಕಲಾಕೃತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಟ್ಲೀಸ್ಟ್ ಇದನ್ನು ಮಾಡಿದಾರಲ್ಲ, ಇದು ಮಾಡಿದವ್ರಿಗೆ ಒಂದು ಸೈ ಅಂತ ಹೇಳ್ಬೋದು, ಒಂದು ಚಪ್ಪಾಳೆ ಅಂತಲೇ ಹೇಳ್ಬೋದು ಅವ್ರಿಗೆ. ಅಷ್ಟು ಅತ್ಯದ್ಭುತ ನೋಡಿ. ಇವೆಲ್ಲ ನಿಮಗೆ ಈ ನಾಟಕಗಳಲ್ಲಿ ನಾಟಕ ಪ್ರದರ್ಶನ ಮಾಡ್ತಕ್ಕಂಥದ್ದು ಸಂದರ್ಭದಲ್ಲಿ ಈ ಬಾಗಿಲುಗಳು ಅಥವಾ ಒಂದು ಪೌರಾಣಿಕ ನಾಟಕಗಳಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಹೆಬ್ಬಾಗಿಲು ಈ ಥರ ಎಲ್ಲ ಇರ್ತಕ್ಕಂಥದ್ದು, ಅದನ್ನ ಒಂದು ಪ್ರಾಪರ್ಟಿಗಳು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಶೇಖರಣೆ ಮಾಡಿಟ್ಟಿದ್ದಾರೆ. ಇದು ನೋಡಿ, ನಾಟಕಗಳಲ್ಲಿ ಒಂದು ಸಿಂಹಾಸನ, ರಾಜನಿಗೆ ಬೇಕಾಗಿರೋ ಸಿಂಹಾಸನ ಅಥವಾ ಮಂತ್ರಿಗೆ ಬೇಕಾಗಿರೋ ಸಿಂಹಾಸನ. ಸೊ ಇದು ಒಂದು ಇದು ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ನೋಡಿ ಇದೆಲ್ಲ ನಮ್ಮ ಇದಕ್ಕೆ ಕರ್ನಾಟಕಗಳಲ್ಲಿ ಉಪಯೋಗಿಸ್ತಕ್ಕಂಥದ್ದು ಪ್ರಾಪರ್ಟಿಗಳಾಗಿ ಆಗಿರ್ತಕ್ಕಂಥದ್ದು ನೋಡಿ. ಇದು ನಿಮಗೆ ನೋಡಿ ದೊಡ್ಡ ಇದರಲ್ಲಿ ಕಾಣಿಸ್ತೀವಿ ನಾವು, ಸಿನಿಮಾಗಳಲ್ಲಿ ತೋರಿಸ್ತಾರೆ ದೊಡ್ಡ ಚೈನ್ಗಳು ಅಂತ ಹೇಳ್ಬೋದು.
ಅದನ್ನು ನಾಟಕಗಳಲ್ಲಿ ಹೇಗೆ ತೋರಿಸ್ತಾರೆ ಅಂದರೆ ಇದು ಥರ್ಮಾಕೋಲಲ್ಲಿ ಮಾಡಿರ್ತಕ್ಕಂಥದ್ದು ಇದೊಂದು ಚೈನ್ ಅಂತ ಹೇಳ್ಬೋದು. ನೋಡಿ, ಯಾವುದೆಲ್ಲ ಬೇಕು ಒಂದು ನಾಟಕ ಪ್ರದರ್ಶನ ಮಾಡಲು ಏನೇನೆಲ್ಲ ಪ್ರಾಪರ್ಟಿಗಳು ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ, ಅಂಥದ್ದೆಲ್ಲ ಪ್ರತಿಯೊಂದು ಕೂಡ ಈ ಒಂದು ನಟನಾ ಶಾಲೆಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಇದು ಅಷ್ಟು ಸುಲಭದ ಮಾತಲ್ಲ, ನಾನು ಆಗಲೇ ಹೇಳ್ದಂಗೆ ಅಷ್ಟು ಸುಲಭದ ಮಾತಲ್ಲ. ಇಷ್ಟೆಲ್ಲ ಶೇಖರಣೆ ಮಾಡಿ, ಇಷ್ಟೆಲ್ಲ ಅತ್ಯದ್ಭುತವಾಗಿ ಇದನ್ನೆಲ್ಲ ನೀಟಾಗಿ ಇಟ್ಕೊಂಡು ಇದನ್ನು ಪ್ರತಿ ವರ್ಷ ಒಂದಷ್ಟು ವಿದ್ಯಾರ್ಥಿಗಳನ್ನ ಇಲ್ಲಿ ನಟನೆ ಕಲಿಸಿ ಒಳ್ಳೆ ತರಬೇತಿ ಕೊಟ್ಟವ್ರಿಗೆ ಒಂದಷ್ಟು ಇಂಡಸ್ಟ್ರಿಗಳಿಗೆ ಹೋಗಿರ್ತಕ್ಕಂಥದ್ದಾಗಿರ್ಬೋದು. ಅಥವಾ ಮತ್ತು ನಾನು ಕೇಳ್ಪಟ್ಟಿರೋದಂಗಿದೆ, ಇಲ್ಲಿಂದ ಹೋಗಿರ್ತಕ್ಕಂಥವ್ರು IAS ಆಗಿದ್ದಾರೆ, IPS ಆಗಿದ್ದಾರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಮಟ್ಟಗಳಲ್ಲಿ ಇವತ್ತು ಇದ್ದಾರೆ. ಅವರೆಲ್ಲ ನೋಡಿದ್ರೆ ನಮ್ಮ ಕಾರ್ಯಕ್ರಮನ ನಿಜವಾಗ್ಲೂ ಇವತ್ತು ಖುಷಿ ಪಡ್ತಾರೆ ಅಂತಲೇ ಹೇಳ್ತೀನಿ. ಇಷ್ಟೆಲ್ಲ ನೋಡಿದ್ರಲ್ಲ ವೀಕ್ಷಕರೇ, ಬನ್ನಿ ಅವ್ರದ್ದು ಥಿಯೇಟರ್ ಹೇಗಿದೆ ಅಂತಲೂ ಕೂಡ ನಾನು ತೋರಿಸ್ತೀನಿ. ಬನ್ನಿ.